ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದು ನಾವು ಶ್ರೀ ಜಗದ್ಗುರು ವೀರಗಂಗಾಧರ ಮಹಾಶಿವಾಚಾರ್ಯರ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ. ಬನ್ನಿ, ಅದರ ಇಂಚಿಂಚು ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಶ್ರೀಗಳ ಅವರ ಒಂದು ದರ್ಶನವನ್ನು ಮಾಡಿಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ಜಯವಾಗಲಿ. ಇದು ಬೃಹತ್ತಾದ ಶಿವಲಿಂಗ. ಇಲ್ಲಿ ಸ್ಥಾಪಿಸಲು ಇಲ್ಲಿ ಇಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ನೋಡಿ, ಸುಂದರವಾದ ಬೃಹತ್ತಾದ ಈಶ್ವರಲಿಂಗ. ನೇಗಿಲ ಯೋಗಿ ಆಗಿ ದುಡಿದು ಮಠವನ್ನು ಸ್ಥಾಪಿಸಿದ ಶ್ರೀ ಜಗದ್ಗುರು ವೀರಗಂಗಾಧರವರ ಒಂದು ಪುತ್ಥಳಿ. ರೈತನ ಆಗಿ ದುಡಿಮೆ ಮಾಡಿದ ಶ್ರೀ ಜಗದ್ಗುರುಗಳು ದುಡಿದು ಮಠವನ್ನು ಕಟ್ಟಿರುವ ಶ್ರೀ ರಂಭಾಪುರಿ ವೀರಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು. ಅದ್ಭುತ ಅಲ್ಲ ಫ್ರೆಂಡ್ಸ್? ಸ್ನೇಹಿತರೆ, ಯಾರೋ ಎತ್ತಿನ ಕೋಡನ್ನು ಭಗ್ನ ಮಾಡಿದ್ದಾರೆ. ಈ ಥರ ಮಾಡಬಾರ್ದು ಸ್ನೇಹಿತರೆ. ಸಾವಿರಾರು ತ್ರಿಕೋಟಿ ಲಿಂಗಗಳು ಇಲ್ಲಿ ಸ್ಥಾಪಿಸಲು ಶ್ರೀಗಳ ಆಸೆಯಂತೆ ಇಲ್ಲಿ ಬಂದಿರುವುದು ಲಿಂಗಗಳು. ನೋಡಿ ಸ್ನೇಹಿತರೆ, ಇದು ಒಂದು ಗರ್ಭಲಿಂಗದಲ್ಲಿ 6,000 ಲಿಂಗಗಳು ಪ್ರತಿಷ್ಠಾಪನೆ ಮಾಡಲಾಗಿದೆ. ತೋರಿಸಿ ನಿಮಗೆ. ಒಂದು ಲಿಂಗದಲ್ಲಿ 6,000 ಲಿಂಗಗಳು ಇದು ಇಲ್ಲಿ ಇವೆ ಸ್ನೇಹಿತರೆ. ಇದರ ಪ್ರಕಾರ 5,000 ಲಿಂಗಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಅದನ್ನೇ 3 ಕೋಟಿ ಲಿಂಗ ಅಂತಾಗಿ ಪರಿವರ್ತನೆಗೊಳಿಸುತ್ತಿದ್ದಾರೆ. ಸ್ನೇಹಿತರೆ, ಇದೇ ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನಾಧೀಶ್ವರ 1008 ವೀರಗಂಗಾಧರ ಶಿವಾಚಾರ್ಯರ ಕತ್ತು ಗದ್ದಿಗೆ. ಬನ್ನಿ ಹೋಗೋಣ. ಶ್ರೀ ಜಗದ್ಗುರುಗಳ ವಾಣಿಯಂತೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಘೋಷಣೆಯನ್ನು ಕೂಗಿರುವುದು. ಬನ್ನಿ, ಮಾನವ ಧರ್ಮ ಮಂಟಪಕ್ಕೆ ಹೋಗೋಣ. ಸ್ವಾನುಭವಿಗಳಿಗೆ ಜ್ಞಾನವಾಣಿ. ಸ್ನೇಹಿತರೆ, ಇದುವೇ ಕರ್ತೃಗದ್ದಿಗೆಯಾದ ಶ್ರೀ ರಂಭಾಪುರಿ ವೀರಗಂಗಾಧರ ಶಿವಾಚಾರ್ಯರು. ಬನ್ನಿ ನೋಡೋಣ. ಸರಿ, ಸಾಕು. ಸ್ನೇಹಿತರೆ, ಜಗದ್ಗುರುಗಳು ಗುದ್ದಲಿ ಹಿಡಿದುಕೊಂಡು ಹೊಲದಲ್ಲಿ ಕೆಲಸ ಮಾಡುತ್ತಿರುವುದು ಕಾಣುತ್ತಿದೆಯಾ? ಹಾಗೆ ಹೊಲದಲ್ಲಿ ನೇಗಿಲು ಹಿಡಿದುಕೊಂಡು ಕೆಲಸ ಮಾಡುತ್ತಿರುವ ದೃಶ್ಯಗಳು ಕಾಣುತ್ತವೆ. ಎಂಥ ಅದ್ಭುತ ಅಲ್ಲ? ಹಾಗೆ ಹೊಲದಲ್ಲಿ ದುಡಿದ ಧಾನ್ಯಗಳನ್ನು ಬೀಸಿ ಭಕ್ತರಿಗೆ ಊಟವನ್ನು ಉಣಬಡಿಸುತ್ತಿರುವ ದೃಶ್ಯಗಳು. ಜಗದ್ಗುರುಗಳು ಗರಡಿ ಮನೆಯಲ್ಲಿ ಕಸರತ್ತು ಮಾಡುತ್ತಿರುವ ದೃಶ್ಯ ಕಂಡುಬರುತ್ತದೆ. ಎಷ್ಟು ಅದ್ಭುತ ಅಲ್ಲ? ಜಗದ್ಗುರುಗಳ ಸೇವೆ ಅಪಾರ. ಹಾಗೆ ಪಂಚಪೀಠದ ಜಗದ್ಗುರುಗಳಾದ ರಂಭಾಪುರಿ, ಉಜಿನಿ, ಕೇದಾರ ಹಾಗೂ ಶ್ರೀಶೈಲ, ಕಾಶಿ ಮಠಗಳ ಜಗದ್ಗುರುಗಳು ಕಂಡುಬರುತ್ತವೆ. ಹಾಗೆ ದಸರಾ ದರ್ಬಾರದಲ್ಲಿ ಕುಂಭಾಭಿಷೇಕದ ಕುಂಭವನ್ನು ಹೊತ್ತು ಬರುತ್ತಿರುವ ದೃಶ್ಯ ಕಂಡುಬರುತ್ತವೆ. ಹಾಗೆ ಪೇಜಾವರ ಶ್ರೀಗಳು ಹಾಗೂ ರುದ್ರಮುನಿ ಶಿವಾಚಾರ್ಯರ ಜೊತೆಗೆ ಜಗದ್ಗುರುಗಳು ಕಂಡುಬರುತ್ತಾರೆ. ಇಲ್ಲಿ ಜಗದ್ಗುರುಗಳ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ನೀವು ಇಲ್ಲಿಷ್ಟು ದಿವಸ ಇದಿರಲ್ಲ, ಸೇವೆ ಮಾಡ್ತಾಯಿದ್ದೀರಾ, ಇದರ ಬಗ್ಗೆ ಏನಾದ್ರು ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀರಾ? ಅವಶ್ಯ. ಇದು
ಮೂಲ ಗಂಗಾಧರ ಜಗದ್ಗುರುಗಳು ತಪಸ್ಸು ಮಾಡಿದ ಸ್ಥಳ. ಹಾಂ ಅದಕ್ಕಿಂತ ಪೂರ್ವದೊಳಗೆ ಹೇಳ್ಬೇಕಂದ್ರೆ ಶಿಸ್ನಾಳ ಶರೀಫ್ ಸಾಹೇಬರು ಮತ್ತು ಕಳಸದ ಗುರುವಿನ ಭಟ್ರು ಇದು ನಡೆದಾಡಿದ್ದ ಸ್ಥಳ. ಅದಾದ ನಂತರ ಗಂಗಾಧರ ಜಗದ್ಗುರು ಆ ಸಂಚಾರ ಮಾಡ್ಕೊಂತ ಗಂಗಿಬಾವಿ ಒಳಗೆ ತಪಸ್ಸು ಮಾಡಿ ಅಲ್ಲಿಂದ ಹರ್ಲಾಪುರಕ್ಕೆ ಬಂದು ಹರ್ಲಾಪುರದಿಂದ ಇಲ್ಲಿ ಬಂದು ಈ ಮುಕ್ತಿ ಮಂದಿರದ ಜಾಗದೊಳಗೆ ತಪಸ್ಸು ಮಾಡಿ ಸಿದ್ದಯ್ಯನ ಅಡವಿ ಮೂಲ ಈ ಸಿದ್ದಯ್ಯನ ಅಡವಿ ಒಳಗೆ ತಪಸ್ಸು ಮಾಡಿ ಮುಕ್ತಿ ಮಂದಿರ ಕಟ್ಟಿ ಕಾಯಕ ಯೋಗಿಗಳು ಅಂತ ಅನಿಸ್ಕೊಂಡ್ರು ಯಾರು ಲಿಂಗೈಕ್ಯ ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯ. ಅವರು ಬಹಳ ಪವಿತ್ರವಾದಂಥ ಗುರುಗಳು ಮತ್ತು ಸಾಕ್ಷಾತ್ ಪರಮೇಶ್ವರ ಸ್ವರೂಪಿ. ಅವರು ಮೂಲ ಸ್ಥಳ ಹುಬ್ಬಳ್ಳಿ ತಾಲೂಕು ಪಾಲಿಕೊಪ್ಪದ ಹಿರೇಮಠದ ಮೂಲ ಪಟ್ಟಾಧಿಕಾರಿಗಳು. ಹೌದಾ? ಅಲ್ಲಿಂದ ಬಂದು ಮುಕ್ತಿ ಮಂದಿರದೊಳಗೆ ಮಠ ಕಟ್ಟಿ ಇಲ್ಲೇ ರಂಭಾಪುರ ಪೀಠಕ್ಕೆ ಪೀಠಾಧಿಪತಿಗಳಾಗಿ ಅಂದರೆ ಜಗದ್ಗುರುಗಳಾಗಿ ರಂಭಾಪುರ ಪೀಠಕ್ಕೆ ಜಗದ್ಗುರುಗಳಾಗಿ ಮುಕ್ತಿ ಮಂದಿರದೊಳಗೆ ಶಿವೈಕ್ಯ ಆದರು. ಅವರ ಮೂಲ ಮುಕ್ತಿ ಮಂದಿರ ಮಠಕ್ಕೆ ಇದ್ರೆ ಮುಂದೆ ರಂಭಾಪುರಿ ಪೀಠದ ಜಗದ್ಗುರು ಮೂಲ ಪಾಲಿಕೊಪ್ಪದ ಹಿರೇಮಠದ ಪಟ್ಟಾಧಿಕಾರಿಗಳು. ಅದಾದ ನಂತರ ಮುಕ್ತಿ ಮಂದಿರ ತಾವ ಸ್ವತಃ ಕಟ್ಟಿದ್ರು. ಸ್ವತಃ ಅವರ ಕಟ್ಟಿ ಬೆಳೆಸಿ ಇಲ್ಲಿ ಏನಪ್ಪ ಅಂದ್ರೆ ಮುಕ್ತಿ ಮಂದಿರ ಮಾಡಿದರು. ಯಾರು? ಗಂಗಾಧರ. ಆ ಬಳಿಕ ರಂಭಾಪುರ ಪೀಠಕ್ಕೆ ಜಗದ್ಗುರುಗಳಾದ ಮುಕ್ತಿ ಮಂದಿರ ಕಟ್ಟಿದ ನಂತರ ರಂಭಾಪುರ ಪೀಠಕ್ಕೆ ಜಗದ್ಗುರುಗಳಾದ. ಅಲ್ಲಿ ಮಠ ಹಿರೇಮಠದ ಪಟ್ಟಾಧಿಕಾರಿಗಳು ಮತ್ತು ಮುಕ್ತಿ ಮಂದಿರ ಗುರುಗಳಾಗಿದ್ದರು. ಹೌದಾ? ಶ್ರೀಗಳ ಇವರು ರುದ್ರಾಕ್ಷಿ ಮಾಲೆ ಎಲ್ಲ ಧರಿಸ್ತಿದ್ರು. ಅವರೆಲ್ಲ ಅದು ರೆಕಾರ್ಡ್. ಅವರು ಬೇರೆ ಏನು ಧರಿಸ್ತಿರ್ಲಿಲ್ಲ. ಅಲ್ಲೇ ನೋಡವರು ಅವ್ರದ್ದು ಪೂರ ಅದ ಒರಿಜಿನಲ್ ಗೆಟಪ್ ಅವರು. ಅವ್ರು ದಸರಾದಾಗ ದಸರಾ ದರ್ಬಾರಲ್ಲಿ ಆಮೇಲೆ ಇವರು ಜಗದ್ಗುರುಗಳು ಒಂದು ಸರಿ ಡೆಲ್ಲಿಗೆ ಹೋಗಿದ್ದರು. ರಾಷ್ಟ್ರಪತಿ ಭವನಕ್ಕೆ ಹೋಗಿದ್ದರು. ಅದ್ರ ಬಗ್ಗೆ ಒಂದು ಸ್ವಲ್ಪ ಏನಾರು ಮಾಹಿತಿ ಇದೆಯಾ? ರಾಷ್ಟ್ರಪತಿ ಜಗದ್ಗುರು ಕೂತ್ಕೊಂಡು ಅವರು ಕೂಡ ಎಲ್ಲ ಸಂವಾದ ಮಾಡಿ ನಮ್ಮ ದೇಶದ ಬಗ್ಗೆ ಎಲ್ಲ ಧರ್ಮದ ಬಗ್ಗೆ ಭಾಳ ಚಂದ ಮಾತಾಡ್ಯಾರ. ಸಂಸ್ಕೃತದೊಳಗೆ ಚರ್ಚೆ ಮಾಡ್ಯಾರ ಮತ್ತು ಮೇಲಾಗಿ ಇಡೀ ಜಗತ್ತಿಗೆ ಆಶೀರ್ವಾದ ಮಾಡ್ಯಾರ. ಅವರು ನಿನಗೊಬ್ಬಂಗೆ ಆಶೀರ್ವಾದ ಮಾಡಿದರೆ ಇಡೀ ಜಗತ್ತಿಗೆ ಆಶೀರ್ವಾದ ಮಾಡ್ದಂಗೆ. ನೀವು ಎಷ್ಟು ವರ್ಷ ಅದು ಇಲ್ಲಿ ನೀವು ಈಗ ಇಲ್ಲಿ? ನಮ್ಮ ತಂದೆಯವರು ಗಂಗಾಧರ ಜಗದ್ಗುರು ಸೇವೆ ಮಾಡಿದವರು, ವೀರಭದ್ರಯ್ಯನವರು ಅಂತೇಳಿ. ಅವ್ರಿಗೆ ಇಲ್ಲೇ ಮಗ್ಗಲ ಕಳಿಸ್ತಾರೆ. ಹಿಂದೆ ಗಂಗಾಧರ ಜಗದ್ಗುರು ಸೇವಾ ನಿರಂತರವಾಗಿ ಮಾಡ್ಕೊತ ಬಂದವರು. ಅವ್ರ ಪರವಾಗಿ ನಾ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ರೇಣುಕ ಶಂಕರ ಮಧ್ವರ ನಮಸ್ಕಾರ ಸ್ನೇಹಿತರೆ. ಜಗದ್ಗುರುಗಳವರು ಒಂದು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಸಾರಿದ್ದರು. ಅದೇ ಪ್ರಕಾರ ಎಲ್ಲ ಧರ್ಮದ ದೇವಸ್ಥಾನಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ನೋಡಿ ಸ್ನೇಹಿತರೆ, ಪ್ರತಿಯೊಂದು ದೇವಸ್ಥಾನದಲ್ಲಿ ಒಂದೊಂದು
ಜಾತಿಯ ದೇವರ ವಿಗ್ರಹಗಳಿವೆ. ಇದುವೇ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಸಾರಿ ಇಡೀ ರಾಷ್ಟ್ರವನ್ನು ಒಂದೇ ಜಾತಿ ಎಂದು ಘೋಷಣೆ ಕೂಗಿದ್ದರು. ಅದರಂತೆ ನಡೆದುಕೊಳ್ಳಲು ಎಲ್ಲರೂ ನಾವು ಒಂದಾಗಬೇಕು. ಬನ್ನಿ ಸ್ನೇಹಿತರೆ, ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯರ ಆಸೆಯಂತೆ ತ್ರಿಕೋಟಿ ಲಿಂಗ ಸ್ಥಾಪನೆಗೆ ಇಲ್ಲಿ ಇರುವ ಲಿಂಗಗಳೇ ಸಾಕ್ಷಿ. ಅಹಿಂಸಾ ಸತ್ಯಮಸ್ತೇಯ ಬ್ರಹ್ಮಚರ್ಯ ದಯಾ ಕ್ಷಮಾದಾನ ಪೂಜಾ ಜಪ ಧ್ಯಾನ. ಅಹಿಂಸಾ ಸತ್ಯಮಸ್ತೇಯ ಬ್ರಹ್ಮಚರ್ಯ ದಯಾ ಕ್ಷಮಾದಾನ ಪೂಜಾ ಜಪ ಧ್ಯಾನ. ರೂಪದಿ ಮೆರೆಯುತ್ತ ಪಾಪವ ಕಳೆಯುವ, ರೂಪದಿ ಮೆರೆಯುತ್ತ ಪಾಪವ ಕಳೆಯುವ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಸ್ನೇಹಿತರೆ, ಇದೇ ತ್ರಿಕೋಟಿ ಲಿಂಗವು ಸ್ಥಾಪನೆಯ ಒಂದು ಪಕ್ಷಿ ನೋಟ ಹೀಗೆ ಇರುತ್ತೆ. ಶಾಂತಿ ಸದ್ಗತಿಗಳ ಸಂತಸ ಪರ ಇದು ಈಗಿನ ಶ್ರೀ ಕಲ್ಯಾಣ ಮಂಟಪವನ್ನು ಸ್ಥಾಪಿಸುತ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಒಂದು ಭವನವನ್ನು ಕಟ್ಟಿಸುತ್ತಿದ್ದಾರೆ. ಫ್ರೆಂಡ್ಸ್, ಹೇಗಿದೆ ನೋಡಿದಿರಲ್ಲ ಶ್ರೀ ಮುಕ್ತಿ ಮಂದಿರ ಧರ್ಮಕ್ಷೇತ್ರದ ಒಂದು ಚಿತ್ರಣ ಹೇಗಿದೆ ಅಂತ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಬನ್ನಿ ಸ್ನೇಹಿತರೆ, ಬಂದು ಎಲ್ಲ ನೋಡಿಕೊಂಡು ಹೋಗಿ. ಸ್ಥಳ ತುಂಬ ಚೆನ್ನಾಗಿದೆ, ಪ್ರಕೃತಿ ಸೌಂದರ್ಯನೂ ಹಾಗೆ ಇದೆ. ಹಾಗೂ ಅಜ್ಜನ ಒಂದು ಅಗಾಧವಾದ ಶಕ್ತಿ ಇದೆ. ಬಂದು ಒಮ್ಮೆ ದರ್ಶನವನ್ನು ಮಾಡಿಕೊಂಡು ಹೋಗಿ. ಮುಂದಿನ ದಿನಗಳಲ್ಲಿ ಇದು ದೊಡ್ಡದೊಂದು ಸ್ಥಳವಾಗಿ ಪರಿವರ್ತನೆಗೊಳ್ಳುತ್ತದೆ. ಸ್ಥಾಪನೆಯಾದರೆ ತುಂಬ ಚೆನ್ನಾಗಿ ಇರುತ್ತದೆ, ನೋಡೋದಕ್ಕೆ ಎಲ್ಲರೂ ಬರಬಹುದು. ಹಾಗೂ ಇಲ್ಲಿ ಏನಂದರೆ ಅಜ್ಜನ ಒಂದು ಸೇವೆ ಹೇಗಿದೆ ಅಂದರೆ, ಅಜ್ಜನ ಆಶೀರ್ವಾದದಂತೆ ಎಲ್ಲ ಒಂದು ಕಷ್ಟಗಳು ಪರಿಹಾರ ಆಗುತ್ತವೆ. ಬನ್ನಿ ಒಂದು ಸರಿ ಅಜ್ಜನನ್ನು ದರ್ಶನ ಮಾಡಿಕೊಂಡು ಹೋಗಿ ಅಂತ. ಸ್ನೇಹಿತರೆ, ಶ್ರೀ ರೇಣುಕಾಚಾರ್ಯರ ಒಂದು ದಿವ್ಯವಾದ ಮೂರ್ತಿ ಸಹ ಇಲ್ಲಿದೆ. ಅದು ಒಮ್ಮೆ ನೋಡಿಕೊಂಡು ಬರೋಣ ಬನ್ನಿ. ಹಾಗೆ ಗಂಗಾಧರ ಶಿವಾಚಾರ್ಯರ ಒಂದು ಮೂರ್ತಿ ಇದೆ, ಬೃಹತ್ತಾದದೊಂದು ಮೂರ್ತಿ ಇದೆ, ಅದು ನೋಡಿಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ನೋಡಿ ಫ್ರೆಂಡ್ಸ್, ಇದು ಶ್ರೀ ರೇಣುಕಾಚಾರ್ಯರ ದಿವ್ಯ ಮೂರ್ತಿ ಹೇಗಿದೆ ನೋಡಿ ಸರ್. ಇದು ಶ್ರೀ ಜಗದ್ಗುರು ವೀರಗಂಗಾಧರ ಒಂದು ಮೂರ್ತಿ ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲಿ ಇನ್ನು ಮಂಟಪ ಎಲ್ಲ ರೆಡಿ ಆಗೋ ಇನ್ನೂ ಸಮಯ ಇದೆ.
ತಪೋ ನಿಷ್ಠರು ಇವರು, ಕಾಯಕ ಯೋಗಿ. ಸುತ್ತಲೂ ಪ್ರಕೃತಿಯ ಒಂದು ಸೌಂದರ್ಯ ಇದೆ. ಎಷ್ಟು ಸುಂದರವಾಗಿದೆ ಮಠ.